ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ತುಂಬ ದಿನಗಳೇ ಆಗೋಗಿತ್ತು ನಾನು ವಿಡಿಯೋ ಮಾಡಿರಲಿಲ್ಲ. ಹಾಗೆ ಈ ವಿಡಿಯೋ ಕೂಡ ಇವತ್ತು ಮಾಡ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಈ ವಿಡಿಯೋ ಮಾಡೋ ಪ್ಲ್ಯಾನ್ ಕೂಡ ಇರಲಿಲ್ಲ ನನಗೆ. ಸಡನ್ನಾಗಿ ಮೆಸೇಜಸ್ ನೋಡಿಬಿಟ್ಟು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ, ಟೈಟಲ್ ನೋಡಿದ್ದೀರಾ. ಹೌದು, ನಾನು ಅದ್ರ ಬಗ್ಗೆನೇ ವಿಡಿಯೋ ಮಾಡ್ತಾಯಿದ್ದೀನಿ. ನನಗೆ ತುಂಬ ಜನ ಕೇಳ್ತಿದ್ರಿ, ಅಂದರೆ ನಂದು ಮೊಬೈಲ್ ನಂಬರ್ ಶೇರ್ ಮಾಡಿಬಿಟ್ಟಿದ್ದೀನಲ್ಲ ವಿಡಿಯೋಗಳಲ್ಲಿ, ಹಾಗಾಗಿ ಎಲ್ಲ ವಾಟ್ಸಪ್ ಮೆಸೇಜ್ ಮಾಡ್ತಾರೆ, ಸಿಸ್ಟರ್ ಯಾಕೆ ವಿಡಿಯೋನೇ ಮಾಡ್ತಾಯಿಲ್ಲ, ಯಾಕೆ ನಿಮ್ಮದು ಡೈಲಿ ಬ್ಲಾಗ್ಸ್ ಬರ್ತಾಯಿಲ್ಲ, ಯಾಕೆ ನಿಲ್ಲಿಸ್ಬಿಟ್ಟಿದ್ದೀರಾ, ಯಾಕೆ ಹುಷಾರಿಲ್ವಾ, ಹೇಗಿದ್ದೀರಾ ಅಂತೆಲ್ಲ ಕೇಳ್ತಿದ್ದೀರಾ. ಎಷ್ಟೊಂದು ಕನಸನ್ನು ನನ್ನ ವೀಡಿಯೋಗೋಸ್ಕರ ಇಷ್ಟು ಜನ ವೆಯ್ಟ್ ಮಾಡ್ತಾರೆ ಅಂತ ತುಂಬಾ ಖುಷಿ ಆಗುತ್ತೆ ಕೇಳೋದಕ್ಕೆ. ಹಾಗೆ ನನ್ನ ಬರ್ಡೇ ಕೂಡ ತುಂಬ ಜನ ವಿಶ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನನಗೆ ಅದ್ರದ್ದು ವಿಡಿಯೋ ಕೂಡ ಇನ್ನು ಅಪ್ಲೋಡ್ ಆಗಿಲ್ಲ, ಇನ್ನು ಎಡಿಟ್ ಮಾಡಿಲ್ಲ. ಅದನ್ನು ನಾನು ತುಂಬ ದಿನವೇ ಆಯಿತು ನನ್ನ ಬರ್ತ್ಡೇ ಆಗಿ, 1 ವೀಕ್ ಮೇಲಾಗಿದೆ, ಇನ್ನು ವಿಡಿಯೋ ಎಡಿಟ್ ಮಾಡಿಲ್ಲ ನಾನು. ಸೊ ನಾನು ಅಂದ್ಕೊಂಡಿದ್ದೆ ಬರ್ತ್ಡೇ ವಿಡಿಯೋ ಇದೆಯಲ್ಲ ಅದನ್ನು ಹಾಕಿಬಿಟ್ಟು ಸುಮ್ಮನಾಗ್ಬಿಡೋಣ, ಅದೇ ಲಾಸ್ಟ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಇವಾಗ ಏನೋ ಸ್ಕ್ರೋಲ್ ಮಾಡಬೇಕಾದ್ರೆ ವಾಟ್ಸಪ್ ಮೆಸೇಜ್ ಬಂತು. ಸೊ ಆವಾಗ ಅಂದ್ಕೊಂಡೆ, ಹೌದು ತುಂಬ ಜನ ಕೇಳ್ತಿದ್ದಾರೆ, ಒಂದು ಕ್ಲಾರಿಟಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿಬಿಡೋಣ, ಸುಮ್ಮನೆ ಪದೇ ಎಲ್ಲರೂ ಮೆಸೇಜ್ ಮಾಡೋದು ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು, ಯಾವುದೇ ರೀತಿ ಪ್ರಿಪ್ರೇಷನ್ಸ್ ಆ ಥರ ಏನು ಮಾಡ್ಕೊಂಡಿಲ್ಲ. ಸುಮ್ಮನೆ ಜಸ್ಟ್ ಹಂಗೆ ಇವಾಗ ಮೆಸೇಜ್ ನೋಡಿ ಸಡನ್ನಾಗಿ ವಿಡಿಯೋ ಸ್ಟಾರ್ಟ್ ಮಾಡಿದೆ ಅಷ್ಟೇ. ಪಾಪು ಹಿಂಗಿದ್ರು ಮಲ್ಕೊಂಡಿದ್ದು, ಅದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಏನಪ್ಪ ಅಂದರೆ ಆಮೇಲೆ ಕೆಲವರು ಅನ್ಕೊತಾರೆ ಸ್ಟಾರ್ಟಿಂಗಲ್ಲಿ ವಿಡಿಯೋ ಮಾಡಲ್ಲ ಅಂತ ಹೇಳ್ತಾರೆ, ಬಟ್ ಆಮೇಲೆ ಇದು ಪ್ರ್ಯಾಂಕ್ ವಿಡಿಯೋ ಅಂತ ಹೇಳ್ಬಿಡ್ತಾರೆ ಅಂತ. ಯಾವುದೇ ರೀತಿ ಪ್ರ್ಯಾಂಕ್ ಮಾಡೋ ಉದ್ದೇಶ ಕೂಡ ನನಗಿಲ್ಲ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ, ಕೊನೆ ತನಕ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ ನಾನು ಅದೇ ಯೂಟ್ಯೂಬಿಂದ ಕಂಪ್ಲೀಟಾಗಿ ಆಚೆ ಏನು ಬರ್ತಾಯಿಲ್ಲ. ನಾನು ಸ್ವಲ್ಪ ಬ್ರೇಕ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬ್ರೇಕ್ ತೊಗೊಳ್ಳೇಬೇಕು ನಾನು ಇವಾಗ, ಅದಕ್ಕೋಸ್ಕರ ಬ್ರೇಕ್ ತೊಗೋತಾ ಇದ್ದೀನಿ. ಅಂದರೆ ಲಾಂಗ್ ವೀಡಿಯೋಗಳನ್ನ ಮಾಡೋಕ್ಕಾಗಲ್ಲ ನನಗೇನು ಮುಂದೆ. ಅಂದರೆ ಇವಾಗ ನೀವು ನೋಡಿರ್ಬೋದು, ತುಂಬ ದಿನ ಆಯಿತು ನಾನು ವೀಡಿಯೋಗಳನ್ನ ಅಪ್ಲೋಡ್ ಮಾಡಿ. ವೀಕ್ಲಿ ವಾರಕ್ಕೆ ಮೊದಲು ವಾರಕ್ಕೆ 3-4 ವೀಡಿಯೋ ಹಾಕ್ತಾಯಿದ್ದೆ, ಆಮೇಲೆ ವಾರಕ್ಕೆ 1 ಅಥವಾ 2 ಬರ್ತಾಯಿದೆ. ಈಗಂತೂ ಒಂದು ವಾರದಿಂದ ಯಾವುದೇ ವೀಡಿಯೋನ ನಾನು ಅಪ್ಲೋಡ್ ಮಾಡೇ ಇಲ್ಲ. ಹಾಗಾಗಿ ಗೊತ್ತಿಲ್ಲ ಹೆಂಗಾಗುತ್ತೆ ಅಂತ. ಸೊ ಅದಕ್ಕೋಸ್ಕರ ಬ್ರೇಕ್ ತೊಗೊಂಬಿಡೋಣ ಅಂತ ಅಂದ್ಕೊಂಡೆ. ನಾನು ಆವಾಗಲೇ ಹೇಳಿದ್ನಲ್ಲ, ಬರ್ಡೇ ವಿಡಿಯೋ ಹಾಕ್ಬಿಟ್ಟು ಸುಮ್ಮನಾಗೋಣ ಅಂದ್ಕೊಂಡಿದ್ದೆ. ಬಟ್ ಕೆಲವರೆಲ್ಲ ಕೇಳ್ತೀರ ಮತ್ತೆ ಮೆಸೇಜ್ ಮಾಡಿ ಅಂತ ಹೇಳಿ ನಾನು ಯಾರಿಗೂ ಕೂಡ ವಾಟ್ಸಪ್ಪಲ್ಲಿ ಕೂಡ ರಿಪ್ಲೈ ಮಾಡಿಲ್ಲ. ನಾನು ಜಸ್ಟ್ ಹಾಗೆ ಬಿಟ್ಬಿಟ್ಟು ವೀಡಿಯೋನೇ ಮಾಡಿ ಅಪ್ಲೋಡ್ ಮಾಡೋಣ ಅಂತ, ಒಂದು ಪುಟಾಣಿ ವೀಡಿಯೋ ಮಾಡಿ ಹಾಕೋಣ ಅಂತ ಮಾಡ್ತಾಯಿದ್ದೀನಿ. ಇನ್ನು ಮುಂದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ರೀತಿ ನನ್ನದು ಬ್ಲಾಗ್ಸ್ ಇರ್ಬೋದು ಅಥವಾ ಸ್ಕಿನ್ ಕೇರ್, ಹೇರ್ ಕೇರ್, ಇದ್ರ ಬಗ್ಗೆ ಲಾಂಗ್ ವೀಡಿಯೋಗಳು ಬರೋದಿಲ್ಲ. ಅಂದರೆ ಸ್ವಲ್ಪ ದಿನ ಮಾಡೋಕ್ಕಾಗಲ್ಲ ನನಗೆ, ಒಂದು ಸ್ವಲ್ಪ ಬ್ರೇಕ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ನಿಮಗೆ ಒಂದು ಗುಡ್ ನ್ಯೂಸ್ನ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಹತ್ರ ಎಲ್ಲ. ತುಂಬಾ ಖುಷಿಯಾದ ವಿಚಾರ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತಿದೆ. ಹಾಗಾಗಿ ಮೇ ಬಿ ಆ ವಿಷಯ ಶೇರ್ ಮಾಡ್ಕೊಂಡ್ಮೇಲೆ ನಾನು ನಿಲ್ಲಿಸ್ತೀನಿ ಅಂತ ಅನಿಸುತ್ತೆ. ಗೊತ್ತಿಲ್ಲ ಏನಾಗುತ್ತೆ ಹೆಂಗೆ ಅಂತ ನನಗೂ ಗೊತ್ತಿಲ್ಲ. ಇಲ್ಲ ಕಂಪ್ಲೀಟ್ ಬ್ರೇಕ್ ಥರನೂ ಅಲ್ಲ, ಯಾವಾಗುತ್ತೆ ಅವಾಗ, ಅದು 1 ವೀಕ್ ಆದರೂ ಆಗ್ಬೋದು ಅಥವಾ 15 ಡೇಸ್ ಆಗ್ಬೋದು. ಇಲ್ಲ ಏನಾದರೂ ಇಂಪಾರ್ಟೆಂಟ್ ಇದ್ದರೆ ಮಾತ್ರ ನಾನು ಅದನ್ನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ನನಗೆ ಸ್ವಲ್ಪ ದಿನ ಬ್ರೇಕ್ ಬೇಕೇ ಬೇಕು. ಅಟ್ಲೀಸ್ಟ್ 2 ವೀಕ್ಸ್ ಆದರೂ ಬ್ರೇಕ್ ಬೇಕಾಗುತ್ತೆ. ಬಟ್ ನಾನು ಆ ಗುಡ್ ನ್ಯೂಸ್ ಏನು ಅಂತ ಶೇರ್ ಮಾಡಿಬಿಟ್ಟು ನಾನು ಬ್ರೇಕ್ ತೊಗೊಳ್ಳೋಣ ಅಂತಿದ್ದೀನಿ. ಬಟ್ ಈ ವಿಡಿಯೋ ಈಗ ನಾನು ಏನು ಹೇಳ್ತಾ ಇದ್ದೀನಲ್ಲ, ಈ ವಿಡಿಯೋ ಪೋಸ್ಟ್ ಮಾಡೋ ಅಷ್ಟರೊಳಗಡೆ, ಅಂದರೆ ನನ್ನ ಬರ್ತ್ಡೇ ವ್ಲಾಗ್ ಆದಮೇಲೆ ಇದನ್ನು ಹಾಕ್ತೀನಿ ನಾನು. ಬರ್ತ್ಡೇ ಮುಗಿದೋಗಾಗಲೇ 1 ವೀಕ್ ಮೇಲಾಗಿ ಹೋಗಿದೆ, ಬಟ್ ಆದರೂ ಹಾಕ್ತೀನಿ. ಅದನ್ನು ಎಡಿಟ್ ಮಾಡಿಲ್ಲ ನಾನು, ಯಾವಾಗ ಹಾಕ್ತೀನಿ ಗೊತ್ತಿಲ್ಲ. ಇಲ್ಲ ಅದೇ ಮುಂಚೆ ಬರುತ್ತೋ ಇದು ಮುಂಚೆ ಬರುತ್ತೋ ನನಗೆ ಗೊತ್ತಿಲ್ಲ. ಯಾವ್ದು ಬೇಗ ಎಡಿಟ್ ಮಾಡ್ತೀನಿ ಅದನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ನಾನು ಹೇಳಿದ್ನಲ್ಲ ಗುಡ್ ನ್ಯೂಸ್ನ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಹತ್ರ ಅಂತ. ಆ ಗುಡ್ ನ್ಯೂಸ್ ಅನ್ನೋದನ್ನು ಒಂದು ಚಿಕ್ಕ ವಿಡಿಯೋ ಮಾಡಿ, ಇಲ್ಲ ಒಂದು ವ್ಲಾಗ್ ಥರ ಮಾಡಿ ನಾನು ನನ್ನ ಗುಡ್ ನ್ಯೂಸ್ನ ಶೇರ್ ಮಾಡ್ಕೊಳ್ತೀನಿ. ಅದಾದಮೇಲೆ ಮೇ ಬಿ ನಾನು ಕಂಪ್ಲೀಟಾಗಿ ಬ್ರೇಕ್ ತೊಗೊಳ್ತೀನಿ ಅಂತ ಅನಿಸುತ್ತೆ. ಆದರೆ ಮಿನಿ ವ್ಲಾಗ್ಸ್ ಬರ್ತಿರುತ್ತೆ, ಮಿನಿ ವ್ಲಾಗ್ಸು, ಶಾರ್ಟ್ ವೀಡಿಯೋಸ್ ಎಲ್ಲ ಬರ್ತಿರುತ್ತೆ. ಬಟ್ ಯೂಟ್ಯೂಬ್ ಲಾಂಗ್ ವಿಡಿಯೋಯಿಂದ ಸ್ವಲ್ಪ ಬ್ರೇಕ್ ತೊಗೊಳ್ತಾ ಇದ್ದೀನಿ ನಾನು. ಆಮೇಲೆ ಏನು ಮಾಡ್ತೀನಿ ಅಂದರೆ, ಮಧ್ಯದಲ್ಲಿ ನನಗೆ ಯಾವಾಗ ಟೈಮ್ ಆಗುತ್ತೆ ಆವಾಗ, ಇಲ್ಲ 2 ವೀಕ್ಸ್ ಆಗ್ಬೋದು ಅಥವಾ 1 ವೀಕ್ ಆಗ್ಬೋದು, ಯಾವಾಗ ಟೈಮ್ ಆಗುತ್ತೆ ಆವಾಗ ಏನಾದರೂ ಇಂಪಾರ್ಟೆಂಟ್ ಇದ್ದರೆ ಇದನ್ನು ವಿಡಿಯೋ ವ್ಲಾಗ್ ಥರ ಮಾಡ್ಬೋದು ಅನಿಸಿದ್ರೆ ಅಪರೂಪಕ್ಕೊಂದು ವ್ಲಾಗ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಆದರೆ ರೆಗ್ಯುಲರಾಗಿ ಮಿನಿ ವ್ಲಾಗ್ಸ್ ಬರ್ತಿರುತ್ತೆ, ರೆಗ್ಯುಲರಾಗಿ ಯೂಟ್ಯೂಬ್ ಶಾರ್ಟ್ಸ್ ವೀಡಿಯೋಸ್ ಬರ್ತಿರುತ್ತೆ, ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ಆ್ಯಕ್ಟಿವ್ ಇರ್ತೀನಿ.
ಬಟ್ ಯೂಟ್ಯೂಬ್ ಲಾಂಗ್ ವೀಡಿಯೋಯಿಂದ ಮಾತ್ರ ನಾನು ಸ್ವಲ್ಪ ಬ್ರೇಕ್ ತೊಗೊಳ್ತಾ ಇದ್ದೀನಿ ಅಷ್ಟೇ. ದಯವಿಟ್ಟು ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ, ಲಾಂಗ್ ವೀಡಿಯೋ ಹಾಕೋಕ್ಕಾಗ್ತಾ ಇಲ್ಲ ಅಂತ. ಆದಷ್ಟು ಬೇಗ ನಾನು ಲಾಂಗ್ ವೀಡಿಯೋಗಳನ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ಡೈಲಿ ಬ್ಲಾಗ್ಸ್ ಥರ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನ್ನ ರೊಟೀನನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ನೀವು ನನಗೆ ಯೂಟ್ಯೂಬಲ್ಲಿ ಯಾವ ಥರ ಸಪೋರ್ಟ್ ಮಾಡಿದ್ರಿ ಅದೇ ಥರನೇ ನನಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಸಪೋರ್ಟ್ ಮಾಡಿ, ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಶಾರ್ಟ್ಸಲ್ಲಿ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇದೊಂದನ್ನು ಹೇಳಬೇಕಾಗಿತ್ತು, ಇದೊಂದು ವಿಷಯನ ಹೇಳಬೇಕಾಗಿತ್ತು. ಅದಕ್ಕೆ ಇದೊಂದು ಶಾರ್ಟ್ದೊಂದು ಪುಟಾಣಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಅಂದರೆ ನಾನು ಯೂಟ್ಯೂಬಿಂದ ಬ್ರೇಕ್ ತೊಗೊಳ್ತಾ ಇದ್ದೀನಿ. ಆದರೆ ಏನು ಕಾರಣದಿಂದ ಇದನ್ನು ಮಾಡ್ತಾಯಿದ್ದೀನಿ, ಯಾವುದಕ್ಕೋಸ್ಕರ ನಾನು ಬ್ರೇಕ್ ತೊಗೊಳ್ತಾ ಇದ್ದೀನಿ, ಈ ಗುಡ್ ನ್ಯೂಸ್ ಏನು ಅಂತ ನಾನು ಇವಾಗಲೇ ರಿವೀಲ್ ಮಾಡಲ್ಲ, ಇವಾಗಲೇ ರಿವೀಲ್ ಮಾಡೋಕ್ಕಾಗೋದೂ ಇಲ್ಲ ನಾನು. ಸೊ ಆದಷ್ಟು ಬೇಗ ನಿಮಗೆ ಗುಡ್ ನ್ಯೂಸ್ನ ಶೇರ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ವೀಡಿಯೋ ಗುಡ್ ನ್ಯೂಸ್ ವೀಡಿಯೋನೇ ಆಗಿರುತ್ತೆ. ದಯವಿಟ್ಟು ಎಲ್ಲರೂ ನೋಡಿ, ಎಲ್ರಿಗೂ ಅದನ್ನು ನೋಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮ ಸಪೋರ್ಟ್ ಅನ್ನೋದು ನನಗೆ ತುಂಬ ಇಂಪಾರ್ಟೆಂಟ್. ಇಷ್ಟು ದಿನ ಯಾವ ರೀತಿ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದರು ಅದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳಿಕೊಂಡು ಈ ನಂದು ಪುಟಾಣಿ ಒಂದು ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಯಾರಾದರೂ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ. ಹಾಗೆ ನನ್ನ ಝಾನ್ಸಿ ಫ್ಯಾಷನ್ ಅಂತ ಪೇಜ್ ಇದೆಯಲ್ಲ, ದಯವಿಟ್ಟು ಅದನ್ನು ಕೂಡ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ. ಅಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ, ನಾನು ನಂದು ಇನ್ಸ್ಟಾಗ್ರಾಮ್ ಐಡಿಗಳೆಲ್ಲ ಹಾಕ್ತೀನಿ. ದಯವಿಟ್ಟು ಅದನ್ನು ಫಾಲೋ ಮಾಡಿ, ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಈ ಪುಟಾಣಿ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ನಿಮಗೆ ಮತ್ತೆ ಗುಡ್ ನ್ಯೂಸ್ ವೀಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್.